ಈ ಮೇಲ್ಕಂಡ ಅಭ್ಯರ್ಥಿಗಳಿಗೆ ಕಟ್ಟಕಡೆಯ ಅವಕಾಶವನ್ನು ಈ ಮೂಲಕ ನೀಡಲಾಗುತ್ತಿದ್ದು, ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾತ್ರ ಎಲ್ಲಾ ಅಗತ್ಯ ದಾಖಲೆಗಳೊಂದಿಗೆ ಪರಿಶೀಲನೆಗೆ ದಿನಾಂಕ 21/5/2026 ಒಳಗೆ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ. ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ಕೆಇಎ ಕಡೆಯಿಂದ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದಿದೆ. ಇದು ನಿಮಗೆ ಲಾಸ್ಟ್ ಚಾನ್ಸ್ ಅಂತಾನೆ ಹೇಳ್ಬೋದು. ಇನ್ನು ಯಾರು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕ್ಲೈಮ್ಡ್ ಅಂಡ್ ವೆರಿಫೈಡ್ ಅಂತ ಬಂದಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಿಲ್ಲ, ಮತ್ತೆ ಇನ್ನು ಯಾರು ಕ್ಲೈಮೇ ಮಾಡಿಲ್ಲ ಅವ್ರಿಗೂ ಸಹ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಲಾಸ್ಟ್ ಚಾನ್ಸ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ಯಾವಾಗ ಲಾಸ್ಟ್ ಡೇಟು ಅದನ್ನೆಲ್ಲ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು UGCET 2026 ಆನ್ಲೈನ್ ಅರ್ಜಿ ಪರಿಶೀಲನೆ ಅಧಿಸೂಚನೆ ಅಂತ ಇದೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ಆಗಿ ಕೆಇ ಅವರು ರಿಲೀಸ್ ಮಾಡಿದರೆ UGCET 2026 ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಂತ ಏನಾದ್ರು ಇತ್ತಂದ್ರೆ ನೀವು ಹತ್ರದಲ್ಲಿ ಇರ್ತಕ್ಕಂತ ಸರ್ಕಾರಿ PU ಕಾಲೇಜಲ್ಲಿ ಹೋಗ್ಬಿಟ್ಟು ನೀವು ಪರಿಶೀಲನೆ ಮಾಡಿಸ್ಕೋಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾಗತ್ತೆ. ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 21/5/2026 ಒಳಗಡೆ ನೀವು ಈ ಒಂದು ಕೆಲಸನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಕ್ಲೈಮ್ಡ್ ಅಂಡ್ ವೆರಿಫೈಡ್ ಅಂತ ಏನಾದ್ರು ಬಂದಿತ್ತಂದ್ರೆ ನೀವು ಯಾವುದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋ ಅಗತ್ಯ ಇಲ್ಲ, ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಲ್ರೆಡಿ ಆಗಿದೆ. ಮತ್ತೆ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇರ್ತಕ್ಕಂಥವ್ರು ನಿಮ್ಗೆ ಹತ್ರದಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ PU ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾಗತ್ತೆ. ನೀವೇನಾದ್ರೂ ಇನ್ನು ಕ್ಲೈಮೇ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಒಂದು ವೇಳೆ ಅಭ್ಯರ್ಥಿಯು ಕ್ಲೈಮ್ ಮಾಡಿದ್ದಲ್ಲಿ ತಿದ್ದುಪಡಿ ಮಾಡಿಕೊಂಡು ಸಹ ಪರಿಶೀಲನೆಗೆ ಹಾಜರಾಗಬಹುದು. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಏನಾದ್ರೂ ನೀವು ಕ್ಲೈಮೇ ಮಾಡಿರ್ಲಿಲ್ಲ ಅಂತಂದ್ರೆ, ನೀವು ಕ್ಲೈಮ್ ಮಾಡೋದೇನಾದ್ರೂ ಮಿಸ್ ಮಾಡಿದಿರಾ, ನಂದು ರೂರಲ್ ಕೋಟಾ ಇದೆ, ಬೇರೆ ಬೇರೆ ಕೋಟಾಗಳಿದಾವೆ, ಆದ್ರೂ ನಾನು ಕ್ಲೈಮ್ ಮಾಡಿಲ್ಲ ಅಂತ ಇದ್ರೆ ನೀವು ಇವಾಗ ಕ್ಲೈಮ್ ಮಾಡ್ಬಿಟ್ಟು ನೀವು ಕ್ಲೈಮ್ ಮಾಡಿದಾದ್ಮೇಲಿಂದ ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ಅನ್ನ ತೆಗೆದುಕೊಂಡಿದ್ದಾದ್ಮೇಲಿಂದ ನಿಮ್ದು ನಾಟ್ ವೆರಿಫೈಡ್ ಅಂತ ಏನಾದ್ರು ಇತ್ತಂದ್ರೆ ನೀವು ಗೌರ್ಮೆಂಟ್ PU ಕಾಲೇಜಿಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಮೇಲ್ಕಂಡ ಅಭ್ಯರ್ಥಿಗಳಿಗೆ ಕಟ್ಟ ಕಡೆಯ ಅವಕಾಶವನ್ನು ನೀಡ್ತಾ ಇದೀವಿ ಅಂತ ತಿಳಿಸಿದ್ದಾರೆ. ಅಂದ್ರೆ ನಿಮ್ಗೆ ಇದು ಲಾಸ್ಟ್ ಚಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿರ್ಲಿಲ್ಲ ಅಂತಂದ್ರೆ ಗೌರ್ಮೆಂಟ್ PU ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿಸ್ಕೊಳ್ರಿ. ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 21ನೇ ತಾರೀಕು ತನಕ ಇದೆ. ನಿಮ್ಗೆ ಇನ್ನೊಂದು 2-3 ಡೇಸ್ ಸಿಗತ್ತಷ್ಟೇ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಈ ಒಂದು ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಸಿಗೋಣ ಮುಂದಿನ ವಿಡಿಯೋಸ್ ಗಳಲ್ಲಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿತ್ತಂದ್ರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ವಿಡಿಯೋಸ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋಸ್ ಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.